ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್ ಮತ್ತು 2 BHK ಫ್ಲ್ಯಾಟ್ ನಿಮಗೆ ಸತತವಾಗಿ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಥರ ಈಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇತ್ತೀಚೆಗೆ 1 BHK ಫ್ಲ್ಯಾಟು ಸರ್ಕಾರದವರು ಸಭೆ ನಡೆಸಿ 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಫ್ರೆಂಡ್. ಎಲ್ಲ ಫಲಾನುಭವಿಗಳು ರಿಕ್ವೆಸ್ಟ್ ಮೇಲೆ ಕೇಳ್ಕೊಂಡಾಗ ಸರ್ಕಾರದವರು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಇವರೆಲ್ಲ ಸಭೆ ನಡೆಸಿ 1 ಲಕ್ಷ ರೂಪಾಯಿ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಮಾಡಿದ್ರು ಫ್ರೆಂಡ್. ಕಮ್ಮಿ ಮಾಡಿದಾಗ ಇಲ್ಲಿ ನಮ್ಮ ಚಾನಲಲ್ಲಿ ಕಮೆಂಟ್ಗಳು ಬರ್ತಾ ಇದ್ದಾವೆ. ಸರ್, ನಮಗೆ ಇದು ಕೇವಲ 22ನೇ ಇಸ್ವಿಯವರಿಗೆ ಮಾತ್ರ ಅಂತೆ, ಬೇರೆಯವ್ರಿಗಿಲ್ಲ ಅಂತ ಇಲ್ಲಿ ಕಮೆಂಟು ಸಾಕಷ್ಟು ಬರ್ತಾ ಇದ್ದಾವೆ. ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಸರ್ ನಾನು 21ರಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ, ಈಗ ಅಮೌಂಟ್ ನಾನು ಕಟ್ಟಿದ್ರೆ ನಮ್ಗೆ ಕಮ್ಮಿ ಆಗುತ್ತಾ ಅಂತ ಇಲ್ಲಿ ಇವ್ರು ಕೇಳ್ತಾ ಇದ್ದಾರೆ. ಇನ್ನೊಬ್ಬರು 22ನೇ ಇಸ್ವಿಯಲ್ಲಿ ನಾನು ಅರ್ಜಿ ಹಾಕಿದ್ದೀನಿ, ಈಗ ನಾವು ಅಮೌಂಟು ಕಟ್ಬೋದಾ? ಇಷ್ಟು ಸಾಕಷ್ಟು ಕ್ವಶನ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಸಾಕಷ್ಟು ನಮಗೆ ಕಮ್ಮಿ ಆಗುತ್ತಾ, ಅನ್ವಯಿಸುತ್ತಾ ಇದು ನಮಗೆ ಅಂತ ಸಾಕಷ್ಟು ಇಲ್ಲಿ ಕಮೆಂಟ್ಗಳು ಬರ್ತಾ ಇದ್ದಾವೆ. ಇನ್ನೊಬ್ಬರು ಕೇಳ್ತಾ ಇದ್ದಾರೆ, 23ನೇ ಇಸ್ವಿಯಲ್ಲಿ ನಾನು ಅಮೌಂಟ್ ಪೇ ಮಾಡಿದ್ದೀನಿ ಸರ್, ನಮಗೆ ಇದು ಅನ್ವಯಿಸುತ್ತಾ ಅಂತ ಕೇಳ್ತಾರೆ. ಇತ್ತೀಚೆಗೆ ನಾನು ಅರ್ಜಿ ಹಾಕಿದ್ದೀವಿ, ಈಗ ಅಮೌಂಟ್ ಕಟ್ಟಿದ್ರೆ ನಮಗೂ ಕಮ್ಮಿ ಆಗುತ್ತಾ ಅಂತ. ಇಲ್ಲಿ ಸಾಕಷ್ಟು ಬರೀ ಇದೇ ಚರ್ಚೆ ಕಮೆಂಟ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಆಗೋದು, ದಯವಿಟ್ಟು ನೋಡಿ. ಇಲ್ಲಿ ಅವ್ರು ಕೇಳೋ ಪ್ರಶ್ನೆ ನಾನು ಇಷ್ಟೇ, ಸಭೆಯಲ್ಲಿ ತೀರ್ಮಾನ ಆಗಿರೋದು ವಸತಿ ಸಚಿವರು ಜಮೀರ್ ಅಹಮದ್ ಮುಖ್ಯಮಂತ್ರಿ ಸರ್ ಅವರು ಆಗಿರ್ಬೋದು, ಹಲವಾರು ಶಾಸಕರೆಲ್ಲ ಸಭೆ ಮಾಡಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅವರು ಹೇಳಿದ್ದು ನಿಮಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ, ನೀವು ಓದಿರ್ಬೋದು, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಒಂದು ಸ್ವಲ್ಪ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಏನು 12,153 ಬಡ ಕುಟುಂಬಗಳಿಗೆ ಇದು 1 ಲಕ್ಷ ರೂಪಾಯಿ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಏನು 12,153 ಕುಟುಂಬಗಳಿಗೆ ಮಾತ್ರ ಅಂತ ಅನ್ವಯಿಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನೀವು 2021ರಲ್ಲಿ ಅರ್ಜಿ ಹಾಕಿರ್ಬೋದು, 2022ರಲ್ಲಿ ಅರ್ಜಿ ಹಾಕಿರ್ಬೋದು, 2023 ಅರ್ಜಿ ಹಾಕಿರ್ಬೋದು. ಬಟ್ ನೀವು ಇಲ್ಲೇನಾರು ಪೇ ಮಾಡಿಲ್ಲ ಅಂದರೆ, ನೀವು ನಾಳೆನೋ ನಾಡ್ದೋ ಅಥವಾ ಇನ್ನು ಮುಂದೆ ಏನಾರು ಪೇ ಮಾಡಿದ್ರೆ ನಿಮಗೆ ಅನ್ವಯಿಸಲ್ಲ. ಅವರು ಕ್ಲಿಯರಾಗೇ ತಿಳಿಸಿದ್ದಾರೆ. ಹಳೆ ಅರ್ಜಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ನೀವು ಕಟ್ಟಿದ್ರೂ ಸಹ ನಿಮಗೆ ಅದು ಅನ್ವಯಿಸಲ್ಲ. ಬಟ್ ಈಗ ಹೊಸ್ದಾಗಿ ಅರ್ಜಿ ಹಾಕಿ ಅವ್ರದ್ದು ಸಹ ಇದು ಅನ್ವಯಿಸಲ್ಲ. ಏನು ಹೊಸ ರೇಟ್ ಏನಿರುತ್ತೋ, ಈಗ ಹೊಸ ರೇಟು ಜನರಲ್ಗೆ 8,53,000 ರೂಪಾಯಿ ಇತ್ತು, ಹಾಗೆ SC STಗೆ 7,70,000 ರೂಪಾಯಿ ಇತ್ತು. ಈಗ 1,000 ರೂಪಾಯಿ ಡೌನ್ ಮಾಡಿದ್ರು ಯಾವುದೇ ಹಳಬ್ರಿಗೆ. ಬಟ್ ಇನ್ನು ಮುಂದೆ ಹೊಸ್ದಾಗಿ ನೀವೇನಾದ್ರು ದುಡ್ಡು ಪೇ ಮಾಡಿದ್ರೆ ಇಷ್ಟು ಅಮೌಂಟು ಕಟ್ಟಬೇಕಾಗುತ್ತೆ ಟೋಟಲ್ ಅಷ್ಟು. ಇತ್ತೀಚೆಗೆ ಹಳಬ್ರಿಗೆ ನೀವು ದುಡ್ಡು ಕಟ್ಟಿ ಪೆಂಡಿಂಗ್ ಇರೋಂಥ, ಅಂದರೆ ನೀವು 2021 ಇಸ್ವಿಯಲ್ಲಿ 2022ರಲ್ಲಿ 1 ಲಕ್ಷ ರೂಪಾಯಿ ಮಾಡಿದರು. 1 ಲಕ್ಷ ರೂಪಾಯಿ ಮಾಡಿದರು. ಆ 1 ಲಕ್ಷ ರೂಪಾಯಿ ಮಾಡಾದ್ಮೇಲೆ ಸ್ವಲ್ಪ ದಿನ, ಒಂದು 6 ತಿಂಗಳಾದಮೇಲೆ 50,000 ಮಾಡಿದ್ರು. ನಿಮಗೆಲ್ಲ ಆ ದುಡ್ಡು ಓಲ್ಡಲ್ಲಿತ್ತು, ನಿಮಗೆ ಮನೆ ಹಂಚಿಗೆ ಆದಿಲ್ಲ ಅವ್ರಿಗೆ ಇದು ಅನ್ವಯಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದು ಅನ್ವಯಿಸಲ್ಲ. ಅಂದರೆ ನಿಮಗೆ ಹಳೆ ಏನು ದುಡ್ಡು ಕಟ್ಟಿರ್ತೀರೋ ಅದು ಸಂಪೂರ್ಣವಾಗಿ ನಿಮಗೆ 1 ಲಕ್ಷ ರೂಪಾಯಿ ಕಮ್ಮಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದು ಆಗಲ್ಲ. ಹೊಸ್ದಾಗಿ ಅರ್ಜಿ ಹಾಕಿದ್ರೆ ಅವ್ರು ತಿಳಿಸಿದೆ ಕ್ಲಿಯರಾಗಿ ಅಂತಲೇ ನಾನು ತಿಳಿಸ್ತೀನಿ. ಸಾಕಷ್ಟು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್, ನಮಗೆ 22ನೇ ಇಸ್ವಿಯವ್ರಿಗೆ ಮಾತ್ರ, 23ನೇ ಇಸ್ವಿಯವ್ರಿಗೆ ಇಲ್ವಾ, 24ನೇ ಇಸ್ವಿಯವ್ರಿಗೆ ಇಲ್ವಾ ಅಂತ ಹೇಳ್ಬೇಡಿ. ಸರ್ಕಾರ ಇನ್ನೂ ಕರೆಕ್ಟಾಗಿ ಇಂಥ ಇಸ್ವಿ ಅಂತ ಡೇಟ್ ನಿಮಗೆ ಇನ್ನೂ ಕ್ಲಿಯರಾಗಿ ಕೊಟ್ಟಿಲ್ಲ. ಅದು ಹೊರಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಕಟ್ಟಿರೋರು ಎಲ್ಲರಿಗೂ ಅಂತ ತಿಳಿಸಿದ್ರು, ಬಟ್ ಇನ್ನೂ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ರೇಟ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು, ಸ್ವಲ್ಪ ದಿನ ಆಯಿತು, ನಂತರ ಕಮ್ಮಿ ಮಾಡೋದು. ಇದು ಅದೇ ಥರ 12,153 ಕುಟುಂಬಗಳಿಗೆ ಎಷ್ಟರಿಂದ ಎಷ್ಟನೇ ಇಸ್ವಿ ಅಂತ ಬರ್ತವೆ ಅನ್ನೋದೇ ಒಂದು ಇದಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಹೇಳಿ ಅವ್ರು ತಿಳಿಸಿರೋದು ಏನು ಅಮೌಂಟು ಕಟ್ಟಿರೋರಿಗೆ ನಾವು ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸ್ವಲ್ಪ ದಿನದಲ್ಲೇ ಅದು ಕ್ಲಿಯರ್ ಆನ್ಸಾಗಿ ಗೊತ್ತಾಗುತ್ತೆ, ಎಷ್ಟರಿಂದ ಎಷ್ಟನೇ ಇಸ್ವಿಯವ್ರಿಗೆ ಅಥವಾ ಈಗ ಇತ್ತೀಚಿನ ದಿನಗಳೆಲ್ಲ ಕಟ್ಟಿರೋರಿಗೆಲ್ಲ ಕಮ್ಮಿ ಮಾಡ್ತಾರೋ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಾವು ಹೇಳೋಕ್ಕಲ್ಲ ಸಡನ್ಲಿ. ಹಾಗಾಗಿ ಇದು ಇಸ್ವಿ ಅಂತಲೇ ಹೇಳೋಕ್ಕಲ್ಲ. ಯಾಕೆಂದರೆ ಇತ್ತೀಚೆಗೆ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಮತ್ತು DK ಶಿವಕುಮಾರ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಸಭೆ ನಡೆಸಿದರು. 23ನೇ ತಿಂಗಳು 6ನೇ ತಿಂಗಳು ಅವರು ಸಭೆ ನಡೆಸಿ ಮೀಟಿಂಗಲ್ಲೇ ಸಹ ಹೇಳಿದರು. ಸಾಕಷ್ಟು ಜನ ಬಂದಿರಲಿಲ್ಲ, ಸಾಕಷ್ಟು ಎಲ್ಲ ಜನ ಬಂದಿದ್ರು, ಬಟ್ ನಾನು ಅಲ್ಲಿ ಓದಿರಲಿಲ್ಲ ಅವತ್ತು. ಅಲ್ಲಿ ಸಾಕಷ್ಟು ಜನ ಬಂದು ತಿಳಿಸಿದರು, ಇವತ್ತೇನು ಮೀಟಿಂಗ್ ನಡೀತೋ ಆ ಡೇಟಲ್ಲಿ ನಾವು ಕಮ್ಮಿ ಮಾಡ್ತೀವಿ ಫಲಾನುಭವಿಗಳಿಗೆ ಅಂತ ಅವರೇ ಸಹ ತಿಳಿಸಿದರು. ಅಷ್ಟು ಮಾತ್ರ ನಿಮ್ಗೆ ಹೇಳೋ ಬರೋದು. ಬಟ್ ಇಲ್ಲಿ ಯಾವ ಥರ
ತಾಂತಾರೆ ಅಂತ ಇನ್ನು ಬಂದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಕಮೆಂಟಲ್ಲಿ ಜಾಸ್ತಿ ಕೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಹಳೆ ಅರ್ಜಿಗಳಿಗೆ ನೀವು ಹಾಕಿರೋ ಅಂಥವ್ರು ಮತ್ತೆ ಈಗ ನೀವು ನಾಳೆನೋ ನಾಡ್ದು ಪೇ ಮಾಡಿದ್ರೆ ಅಮೌಂಟು ನಿಮಗೆ ರೇಟ್ ಕಮ್ಮಿ ಆಗೋಲ್ಲ, ಹೊಸ ರೇಟೇ ಇರುತ್ತೆ. ಏನು 8,53,000 ರೂಪಾಯಿ, ಜನರಲ್ SC ST 7,70,000 ಇರುತ್ತೆ. ಮತ್ತು ಇತ್ತೀಚೆಗೆ ಅಂದರೆ ನೀವು ಅರ್ಜಿ ಹಾಕಿರ್ತೀರ, ಇವತ್ತು ಅರ್ಜಿ ಹಾಕಿದ್ರೆ ಒಂದು ತಿಂಗಳಿಗೆ ಬಂದಿರುತ್ತೆ, ಅವ್ರಿಗೂ ಸಹ